ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಪ್ರಮೋದ ಕರವೂರು. ಸ್ನೇಹಿತರೆ, ನಿಮಗೊಂದು ಫಲಕವನ್ನು, ಒಂದು ಶೀಲ್ಡನ್ನು ತೋರಿಸ್ತೀನಿ. ತ್ರಿಶೂಲ ಮಾದರಿಯನ್ನು ಹೊಂದಿರತಕ್ಕಂಥ ಈ ಒಂದು ಶೀಲ್ಡ್ ಏನಿದೆ, ಈ ಒಂದು ಫಲಕ ಏನಿದೆ, ಈ ಒಂದು ಫಲಕವನ್ನು ನನಗೆ ಕೊಟ್ಟಂಥವರು ಯಾರೋ ಸಂಘ ಪರಿವಾರದ ವ್ಯಾಪ್ತಿಯಿಂದ ಬರ್ತಕ್ಕಂಥ RSSನವರಲ್ಲ, ಅಥವಾ ಬಜರಂಗ ದಳದವರಲ್ಲ, VHP ಅವರಲ್ಲ. 2013ರಲ್ಲಿ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಹಾಗೂ ಕೊಲೆಗೀಡಾದಂಥ ಸೌಜನ್ಯ ಅವರ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಕಲೇಶಪುರದಲ್ಲಿ 1.5 ವರ್ಷಗಳ ಹಿಂದೆ ತ್ರಿಶೂಲ ಸೇನೆ ಅಂತಕ್ಕಂಥ ಒಂದು ಸಂಘಟನೆ, ಸ್ಥಳೀಯ ಸಂಘಟನೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಆ ಸಂದರ್ಭದಲ್ಲಿ ನಾನು ಕೂಡ ಅಲ್ಲಿ ಭಾಗಿಯಾಗಿದೆ. ಆ ಸಂದರ್ಭದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಫಲಕ ಇದು. ಯಾಕೆ ನಾನು ಈ ಒಂದು ಫಲಕವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಮತ್ತೆ ಪುನಃ ಸೌಜನ್ಯ ಅವರ ಒಂದು ಕೊಲೆ ಪ್ರಕರಣ ಮುನ್ನೆಲೆಗೆ ಬೆಳಕಿಗೆ ಬಂದಿರತಕ್ಕಂಥದ್ದು. ಯಾರೊಬ್ಬ ಮುಸ್ಲಿಂ ಹುಡುಗ, ಸಮೀರ್ ಅಂತಕ್ಕಂಥ ಒಬ್ಬ ಹುಡುಗ ಒಂದು ವಿಡಿಯೋ ಮಾಡಿ ಹಾಕಿರ್ತಾನೆ, ಅದು ವೈರಲ್ ಆಗಿರುತ್ತೆ. ಅದೇ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಒಂದಷ್ಟು ನಾಯಕರುಗಳು, ಮಹಾನ್ ನಾಯಕರುಗಳು ಈ ಒಂದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಯಿಗೆ ಬಂದಾಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಹಿಂದೆ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ಸಂಘಟನೆಗಳು ರಾಷ್ಟ್ರ ಮಟ್ಟದಲ್ಲಿ ಹೋರಾಟವನ್ನು ಕೂಡ ನಡೆಸಿದ್ವು. ಹಾಗೆ ಕೇಂದ್ರೀಯ ತನಿಖಾ ಮಂಡಳಿ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿತ್ತು. ಆದರೆ ಈ ಒಂದು ಸೌಜನ್ಯ ಕೊಲೆ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಇದರ ನೇತೃತ್ವವನ್ನು, ಮುಖ್ಯ ನೇತೃತ್ವವನ್ನು ವಹಿಸಿಕೊಂಡು ಒಂದು ರಾಷ್ಟ್ರ ಮಟ್ಟದಲ್ಲಿ ಹೋರಾಟಕ್ಕೆ ಹೋದಂಥವ್ರು ಯಾರಪ್ಪ ಅಂದರೆ, ಇದೇ ಧರ್ಮಸ್ಥಳ ಮೂಲದ ಶ್ರೀ ಮಹೇಶ್ ತಿಮ್ರೋಡಿ ಅವರು. ಈ ಮಹೇಶ್ ತಿಮ್ರೋಡಿ ಅವರು ಏನಪ್ಪ ಮಾಡಿದ್ದಾರೆ ಅಂದರೆ, ನಮ್ಮ ಕರ್ನಾಟಕ ಮೂಲದ ಹಿರಿಯ ಸಾಮಾಜಿಕ ಕಾರ್ಯಕರ್ತರಂಥ ಯುವ ಬ್ರಿಗೇಡ್ನ ಮುಖ್ಯಸ್ಥರಂಥ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿ, ಅಶ್ಲೀಲ ಪದವನ್ನು ಬಳಸಿ, ಚಕ್ರವರ್ತಿ ಸೂಲಿಬೆಲೆ ಅನ್ನೋ ಪದವನ್ನು ಸೂಳೆಬೆಲೆ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಕರೆದಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇದನ್ನು ಶ್ರೀ ಮಹೇಶ್ ತಿಮ್ಮರೋಡಿ ಅವರಿಗೆ ನಾನು ಹೇಳಿಕೆ ಬಯಸ್ತೀನಿ. ಇದು ನಿಮ್ಮ ಹೆಸರಿಗೆ, ಇದು ನಿಮ್ಮ ಘನತೆಗೆ, ಇದು ನಿಮ್ಮ ಗೌರವಕ್ಕೆ ಸಲ್ಲತ್ತಲ್ಲ, ಇದು ಶೋಭೆ ತರ್ತಕ್ಕಂಥದ್ದಲ್ಲ. ಮಹೇಶ್ ತಿಮ್ಮರೋಡಿ ಅವರೇ, ಈ ಕೂಡಲೇ ನೀವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಯಾಚಿಸಬೇಕು. ಈ ಒಂದು ಸೌಜನ್ಯ ಅವರ ಒಂದು ಕೊಲೆ ಪ್ರಕರಣದಲ್ಲಿ ಈ ಚಕ್ರವರ್ತಿ ಸೂಲಿಬೆಲೆ ಅವರಿನ ಆರೋಪಿ ಅಲ್ಲ, ಅವರೇನು ಕೊಲೆ ಮಾಡಿಲ್ಲ. ಮಾಡಿದಂಥವ್ರು ಯಾರು ಬೇರೆಯವರು. ಆದರೆ ಅವರಿಗೆ ಶಿಕ್ಷೆ ಆಗದೇ ಇರಬಹುದು. ಏಕೆಂದರೆ ಪೂರಕವಾದ ಸಾಕ್ಷಿಗಳು CBI ಅಧಿಕಾರಿಗಳಿಗಾಗಿರ್ಬೋದು, ನಮ್ಮ ಕರ್ನಾಟಕದ ಮಹಾನ್ ಅಧಿಕಾರಿಗಳಾದಂಥ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಿಗದೇ ಇರಬಹುದು. ಆದರೆ ಅದೇ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ನೀವು ಇವತ್ತು ಸಾಮಾಜಿಕ ಕಾರ್ಯಕರ್ತರಾದಂಥ ಶ್ರೀ ಸೂಲಿಬೆಲೆ ಚಕ್ರವರ್ತಿ ಅವರಿಗೆ ಸೂಳೆಬೆಲೆ ಅಂತಕ್ಕಂಥ ಒಂದು ಪದವನ್ನು ಉಪಯೋಗಿಸಿದ್ರಲ್ಲ, ಇದು ನಿಜಕ್ಕೂ ಕೂಡ ದುರಂತ. ಸೂಳೆಬೆಲೆ ಅಲ್ಲ, ಅದು ಸೂಲಿಬೆಲೆ. ಬೆಂಗಳೂರು ನಗರಕ್ಕೆ ಹೊಂದ್ಕೊಂಡಂತೆ ಇರ್ತಕ್ಕಂಥ ಹೊಸಕೋಟೆ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಗ್ರಾಮ ಅದು ಸೂಲಿಬೆಲೆ. ಹಾಗಾಗಿ ಅವರು ಚಕ್ರವರ್ತಿ ಸೂಲಿಬೆಲೆ ಅಂತ ಹೆಸರನ್ನು ಇಟ್ಕೊಂಡಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರನ್ನು ನಾನು 2.5 ದಶಕದಿಂದ ನೋಡ್ತಾ ಇದ್ದೀನಿ. ಅವರ ಪುಸ್ತಕಗಳನ್ನು ಓದ್ತಾ ಇದ್ದೀನಿ. ಚಕ್ರವರ್ತಿ ಸೂಲಿಬೆಲೆ ಯಾರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವರೊಬ್ಬ ಇಂಜಿನಿಯರಿಂಗ್ ಪದವೀಧರ. ಹಾಗೆ ಸಾಮಾಜಿಕ ವಲಯದಲ್ಲಿ ಗುರುತಿಸಿಕೊಂಡಂಥವರು. ಸಾಕಷ್ಟು ನಾನಾ ವಲಯಗಳಲ್ಲಿ ಇವರು ಕೆಲಸವನ್ನು ಕೂಡ, ಇವರೇ ಆದಂಥ ತಂಡವನ್ನು ಕಟ್ಟಿಕೊಂಡು ಇವರು ಕೆಲಸವನ್ನು ಕೂಡ, ರಾಷ್ಟ್ರಕ್ಕಾಗಿ ಕೆಲಸವನ್ನು ಕೂಡ ಮಾಡಿದಂಥವರು. ಸಾಕಷ್ಟು ಜನ ಇವರ ಭಾಷಣವನ್ನು ಕೇಳಿರ್ತೀರಿ. ಒಂದಷ್ಟು ಜನ ಅವರ ಭಾಷಣಗಳನ್ನು ಅವಹೇಳನ ಮಾಡ್ತಕ್ಕಂಥವ್ರು, ಟೀಕೆ ಮಾಡ್ತಕ್ಕಂಥವ್ರು ಕೂಡ ಇದ್ದಾರೆ. ಆದರೆ ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅವರನ್ನು ಈ ರೀತಿ ಮಾತನಾಡಿಸಿರ್ತಕ್ಕಂಥದ್ದು, ಈ ರೀತಿ ಅವರ ಒಂದು ಹೆಸರನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ. ಈ ಸೂಳೆಬೆಲೆ ಅಂತಕ್ಕಂಥ ಒಂದು ಪದ ಇದೆಯಲ್ಲ, ಆ ಪದವನ್ನು ಕೂಡಲೇ ವಾಪಸ್ ತಗೋಬೇಕು ತಿಮ್ರೋಡಿಯವರು. ಇದೇ ಪದವನ್ನು ನಿಮಗೆ ಬಳಸಿದರೆ ಹೇಗಿರುತ್ತೆ ತಿಮ್ರೋಡಿಯವರೇ? ಅರ್ಥ ಮಾಡ್ಕೊಳ್ಳಿ. ಬಾಯಿಗೆ ಬಂದಾಗೆ ಮಾತನಾಡೋದಲ್ಲ. ನೀವೊಬ್ಬ ಹಿಂದೂ ನಾಯಕರಿದ್ದೀರಾ, ನೀವು ಕೂಡ ಹಿಂದೂ ಹೋರಾಟವನ್ನು ಮಾಡಿದಂಥವ್ರೆ ಹಿಂದೆ. ಆದರೆ ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅವರನ್ನು ಮುಂದಿಟ್ಟುಕೊಂಡು ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಈ ರೀತಿ ಮಾತನಾಡತಕ್ಕಂಥದ್ದು ನಿಜಕ್ಕೂ ಕೂಡ ಇದು ನಿಮಗೆ ಖಂಡಿತವಾಗಲೂ ಶೋಭೆ ತರೋದಿಲ್ಲ. ಹಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬರು ಹಿಂದೂ ಕಾರ್ಯಕರ್ತರಾದಂಥ ಶ್ರೀ ಪುನೀತ್ ಕೆರಳಿ ಅವರು ಕೂಡ ಈ ಒಂದು ಚಕ್ರವರ್ತಿ ಸೂಲಿಬೆಲೆ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಒಂದು ವಿಷಯವನ್ನು ಮುಂದಿಟ್ಟುಕೊಂಡು ಅವರು ಕೂಡ ಈ ಒಂದು ತಿಮ್ಮರೋಡಿ ಅವರ ಹೇಳಿಕೆಯನ್ನು ಪ್ರಸ್ತಾಪ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ನೀವು ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಯಾಕೆ ಸೂಳೆಬೆಲೆ ಅಂತ ಕರೆದ್ರಿ ಅಂತ ಪುನೀತ್ ಕೆರಳಿ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ತಪ್ಪೇನಿದೆ? ಶ್ರೀ ಪುನೀತ್ ಕೆರಳಿ ಅವರು ಕೇಳಿರೋದ್ರೆ ತಪ್ಪೇನಿದೆ? ಏನು ಕೇಳಿದ್ದಾರೆ ಅವರು? ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಸೂಳೆಬೆಲೆ ಅಂತಕ್ಕಂಥ ಒಂದು ಪದವನ್ನು ಯಾಕೆ ಉಚ್ಚರಿಸಿದ್ರಿ ಅಂತ ತಿಮ್ಮರೋಡಿ ಅವರನ್ನು ಪ್ರಶ್ನೆ ಮಾಡಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಂದಷ್ಟು ಕೆಲಸಕ್ಕೆ ಬರೆದವರೇ ಅವರು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಕೂತ್ಕೊಂಡು ಬಾಯಿಗೆ ಬಂದಾಗೆ ಮಾತನಾಡ್ತಿದ್ದಾರೆ. ನೀವು ಉಜಿರೆಗೆ ಬನ್ನಿ, ನೀವು ಮೂಡುಬಿದಿರೆಗೆ ಬನ್ನಿ, ನೀವು ಕಾರ್ಕಳಕ್ಕೆ ಬನ್ನಿ, ನೀವು ಮಂಗಳೂರಿಗೆ ಬನ್ನಿ, ನೋಡ್ಕೋತೀವಿ. ಹೆದರಿಸ್ತಾ ಇದ್ದೀರಾ? ಮಾತನಾಡುವಾಗ ನಾಲಿಗೆಯನ್ನು ಬಿಗಿಹಿಡಿದು ಮಾತನಾಡಬೇಕು. ಬಾಯಿಗೆ ಬಂದಾಗ ಸೂಳೆ ಮಗ ಅಂತ ಮಾತಾಡೋದಕ್ಕೆ, ತಾಯಿ ಮಗ ಅಂತ ಮಾತಾಡೋದಕ್ಕೆ ವ್ಯತ್ಯಾಸ ಇದೆ. ಸೂಳೆ ಮಗ ಅಂದರೆ ಅರ್ಥ ಏನು? ಸೂಳೆಬೆಲೆ ಅಂದರೆ ಅರ್ಥ ಏನು? ಈ ರೀತಿ ಪದಗಳು ಸಾಮಾಜಿಕ ವಲಯದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥವ್ರು, ನಾನಾಗಿರ್ಬೋದು, ನಮ್ಮ ಅಪ್ಪ ಆಗಿರ್ಬೋದು, ಯಾರೇ ಆಗಿರ್ಬೋದು, ಜವಾಬ್ದಾರಿಯುತವಾಗಿ ಮಾತನಾಡಬೇಕು. ಅಯೋಗ್ಯರ ಥರ ಮಾತನಾಡೋದಲ್ಲ. ನಾಚಿಕೆ ಆಗಬೇಕು ನಿಮ್ಮಗಳಿಗೆ. ಸೌಜನ್ಯ ಪ್ರಕರಣಕ್ಕೆ ಇವತ್ತಲ್ಲ ನಾಳೆ ನ್ಯಾಯ ಸಿಗ್ಬೋದು.
ಆದರೆ ಈ ಒಂದು ವಿಚಾರದಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರಾಗಿರ್ಬೋದು, ಪುನೀತ್ ಕೆರಳಿಯವರಾಗಿರ್ಬೋದು, ಹಾಗೆ ಧರ್ಮಸ್ಥಳದ ವ್ಯವಸ್ಥೆಯನ್ನು ಹೇಳುತ್ತಿರುವುದಲ್ಲ. ಧರ್ಮಸ್ಥಳ ಅಂತಕ್ಕಂಥದ್ದು ನಮ್ಮ ಹಿಂದೂಗಳ ಒಂದು ಹಿಂದೂ ಧರ್ಮದ ವ್ಯಾಪ್ತಿಗೆ ಬರ್ತಕ್ಕಂಥ ಕ್ಷೇತ್ರ ಅದು ಹೆಗಡೆಯವರೇ ನಡೆಸ್ತಾ ಇರ್ಬೋದು, ಜೈನ ಧರ್ಮಕ್ಕೆ ಸೇರಿದಂಥವರೇ ನಡೆಸ್ತಾ ಇರ್ಬೋದು, ಆದರೆ ಅದು ಹಿಂದೂಗಳ ಒಂದು ಪವಿತ್ರ ಕ್ಷೇತ್ರ. ಈ ಧರ್ಮಸ್ಥಳಕ್ಕೆ ಮಸಿ ಹೊಡಿತಕ್ಕಂಥ ಕೆಲಸ ಆಗಬಾರ್ದು. ಧರ್ಮಸ್ಥಳದ ಮಂಜುನಾಥನ ಒಂದು ಶಕ್ತಿ ಏನಿದೆ, ಆತನ ಒಂದು ಪವಾಡಗಳೇನಿದೆ, ಇವತ್ತು ಕೂಡ ಎಲ್ಲೂ ಹೋಗಿಲ್ಲ. ಅದು ಮುಂದುವರಿತಾನೇ ಇದೆ. ಅಂದು ಕೂಡ ಜನ ಬರ್ತಾಯಿದ್ರು, ಇವತ್ತು ಕೂಡ ಜನ ಹೋಗ್ತಾಯಿದ್ದಾರೆ, ಮುಂದೆನೂ ಕೂಡ ಹೋಗ್ತಾ ಇರ್ತಾರೆ. ಅದನ್ನು ತಡೀಲಿಕ್ಕೆ ಹೋಗಬೇಡಿ. ಇವತ್ತು ಧರ್ಮದ ಹೆಸರಿನಲ್ಲಿ ಇವತ್ತು ಸೌಜನ್ಯ ಪ್ರಕರಣವನ್ನು ಮುಂದಿಟ್ಟುಕೊಂಡು ಧರ್ಮಸ್ಥಳದ ಹೆಸರನ್ನು ಏನಾದರೂ ಕೆಡಿಸ್ಲಿಕ್ಕೆ ಬಂದರೆ ಅದರ ಪರಿಣಾಮವನ್ನು ನೀವು ಅನುಭವಿಸಬೇಕಾಗುತ್ತೆ. ನಾನಿಲ್ಲಿ ಸೌಜನ್ಯ ಅವರ ಒಂದು ಪ್ರಕರಣವನ್ನು ಬದಿಗೊತ್ತಿ ಮಾತನಾಡ್ತಿಲ್ಲ. ಸೌಜನ್ಯ ಪ್ರಕರಣದಲ್ಲಿ ಯಾರೇ ಇದ್ದರೂ, ಯಾರೋ ಆರೋಪಿಗಳಿದ್ದರೂ ಶಿಕ್ಷೆ ಆಗಬೇಕು. ಆದರೆ ಈ ವಿಚಾರದಲ್ಲಿ ಧರ್ಮಸ್ಥಳವನ್ನು ಹೇಳ್ತಿರ್ತಕ್ಕಂಥ ಸರಿಯಲ್ಲ. ಯಾರೋ ಮೂರನೇವನು ಬಂದು ನಮ್ಮ ಧರ್ಮದ ಬಗ್ಗೆ ಮಾತನಾಡ್ತಾನಲ್ರಿ, ಅಯೋಗ್ಯ. ನಾಚಿಕೆ ಆಗಲ್ಲ ನಿಮ್ಗಳಿಗೆ. ಚಕ್ರವರ್ತಿ ಸೂಲಿಬೆಲೆಯವರು ಕೊಲೆ ಮಾಡಿದ್ದಾರೆ, ಪುನೀತ್ ಕೆರಳಿಯವರು ಕೊಲೆ ಮಾಡಿದ್ದಾರೆ. ಪುನೀತ್ ಕೆರಳಿಯವರು ಏನು ಕೇಳಿದ್ದಾರೆ? ಚಕ್ರವರ್ತಿ ಸೂಲಿಬೆಲೆಯವರಿಗೆ ಸೂಳೆಬೆಲೆ ಅಂತ ಯಾಕೆ ಕರೆದ್ರಿ ಅಂತ ತಿಮ್ಮರೋಡಿಯವರಿಗೆ ಪ್ರಶ್ನೆ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಕೂತ್ಕೊಂಡು ಬೊಬ್ಬೆ ಹಾಕ್ತೀರಾ? ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ. ನಾವು ಕಾದು ನೋಡ್ತೀವಿ. ನಮಸ್ಕಾರ.